ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ಸಾಂಪ್ರದಾಯಿಕ ಅಡಿಗೆ ಆದಂತಹ ಮಂಡ್ಯ ಶೈಲಿಯಲ್ಲಿ ಮೊಟ್ಟೆ ಕೋಳಿ ಉಪಯೋಗಿಸ್ಕೊಂಡು ಯಾವ ಥರ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಒಂದು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಯಾಕೆಂದರೆ ಚಿಕನ್ನಲ್ಲೇ ಎಣ್ಣೆ ತುಂಬ ಬಿಟ್ಕೊಳ್ಳುತ್ತೆ ಮೊಟ್ಟೆ ಕೋಳಿಲಿ. ಸೊ ಅದರಿಂದ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕೋಳಿ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋದು ನೀಟಾಗಿ ತೊಳ್ಕೊಂಡಿರೋದಂತಹ ಕೋಳಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಇದೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಯಾವ ಥರ ಫ್ರೈ ಆಗಬೇಕು ಅಂತಂದರೆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಸುಂಡೋಗಬೇಕು, ಅಲ್ಲಿವರೆಗೂ ಸುದಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಚಿಕನ್ ಸ್ಮೆಲ್ ಹೋದ್ರೇ ತುಂಬ ರುಚಿಯಾಗಿರೋದು. ಅದಕ್ಕೇ ಚಿಕನ್ ಸ್ಮೆಲ್ ಹೋಗೋ ಗಂಟ ಅದನ್ನು ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಬಾಡಿಸ್ಬೇಕು. ಸೊ ಅದು ಬಾಡೋಷ್ಟರೊಳಗೆ ನಾವು ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಚಿಕನ್ ಕುಕ್ಕರ್ನ ಪಕ್ಕದ ಸ್ಟವ್ಗೆ ಎತ್ತಿಟ್ಬಿಟ್ಟು ಅದೇ ಸ್ಟವ್ಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪದ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ಮತ್ತು 1 ಇಡಿ ಆಗೋಷ್ಟು ಬೆಳ್ಳುಳ್ಳಿ, ಇದೆರಡೇ. ಫಸ್ಟು ಅರಿಶಿನ ಈರುಳ್ಳಿಯನ್ನು ಆಡಿಸ್ಕೊತಾ ಇದ್ದೀನಿ. ಅದಕ್ಕೆ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಅಚ್ಕಾರ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕಿಷ್ಟೇ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಮಾಡಾದ್ಮೇಲೆ 2 ಪುಡಿನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾರಕ್ಕಿಟ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್, ಇನ್ನೂ ಚಿಕನಲ್ಲಿ ನೀರು ಹಾಗೇ ಇದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸುಂಡಿಸ್ಕೊಳ್ಳೋಣ. ಅಷ್ಟರೊಳಗೆ ಹೋಗಿ ನೋಡಿ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ತರಕಾರಿ ಎಲ್ಲ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಾಗೋದಿಲ್ಲ. ಅದನ್ನು ಫುಲ್ಲು ಪೇಸ್ಟ್ ಮಾಡ್ಕೋತಾರೆ. ಪೇಸ್ಟ್ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು. ನೋಡಿ ಇಷ್ಟು ನೈಸ್ಗಾದರೆ ಸಾಕು. ಮಸಾಲೆ ನೋಡಿ ಇಷ್ಟು ನೈಸ್ಗಾದರೆ ಚೆನ್ನಾಗಿರುತ್ತೆ. ಸೊ ಈ ಮಸಾಲೆನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಇದೇನಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ನೋಡಿ ಆಲ್ಮೋಸ್ಟ್ ನೀರೆಲ್ಲ ಚೆನ್ನಾಗೆ ಇದಾಗ್ಬಿಟ್ಟಿದೆ, ಸುಂಡೋಗ್ಬಿಟ್ಟೈತೆ ನೀರು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಆಲ್ಮೋಸ್ಟು ಒಂದು 20% ಚಿಕನ್ನು ಬೆಂದೋಗ್ಬಿಟ್ಟೈತೇನೆ. ಆ ನೀರು ಸುಂಡಷ್ಟರಲ್ಲೇ ಚಿಕನ್ ಆಲ್ಮೋಸ್ಟ್ ಒಂದು 20% ಬೆಂದೈತೆ. ಸೊ ಇದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ನಲ್ಲ, ಅದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಖಾರದ ಪುಡಿ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಾದ್ಮೇಲೆ ನೀರು ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನೋಡಿ ಎಣ್ಣೆ ಸುತ್ತ ಎಲ್ಲ ಎಣ್ಣೆ ಬಿಡ್ಕೊತಾ ಇದೆ. ಇದ್ರ ಸಮಯದಲ್ಲಿ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ನೀರು ಹಾಕಬೇಕು, ಸಾಕು. ನಾವಿನ್ನೂ ಕಾಯಿ ಮಸಾಲೆ ಹಾಕಿಲ್ಲ. ಸೊ ಇದಕ್ಕೆ ಅರಿಶಿನ ಈರುಳ್ಳಿ ಹಾಕಿ ಚೆನ್ನಾಗೆ ಬೇಯೋಗಿ ಬಿಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಸಣ್ಣ ಕುದಿ ಬರ್ತೈತೆ. ಈ ಸಮಯದಲ್ಲಿ ನಾವು ಕೋಳಿಲೇ ಬಂದಂತಹ ಒಂದು ಮೊಟ್ಟೆ ಮತ್ತು ಈಲಿ ಹಾಕ್ತಾಯಿದ್ದೀನಿ. ಮತ್ತು ಮೊಟ್ಟೆ ಚೀಲ ಅಂತಾರೆ ಅದನ್ನು. ಆಮೇಲೆ ಕೋಳಿ ಒಳಗಿರೋಂಥ ಚಿಕ್ಕ ಮೊಟ್ಟೆಗಳು, ಇದನ್ನು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಒಂದು ಸಿಂಪಲಾಗಿ ಮಿಕ್ಸ್ ಕೊಡಬೇಕು. ಇಲ್ಲಾಂದರೆ ಆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ಅದನ್ನು ಮಿಕ್ಸ್ ಕೊಟ್ಟಾದಮೇಲೆ ಹಂಗೆ ಕುದೀತಾ ಇರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಈ ಚಿಕನ್ನು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇದನ್ನು ಕೂಗಕ್ಕೆ ಬಿಡೋಣ. ನೆಕ್ಸ್ಟ್ ಫ್ರೆಂಡ್, ಕಾಯಿದು ಮಸಾಲೆ ನಿಮ್ಗೆ ಹೇಳೋದು ಮರ್ತೋಯ್ತು ನಾನು. ಇದಕ್ಕೆ ನಾನು ಏನೂ ಹಾಕಿಲ್ಲ. ಕಾಯಿ, ಚಕ್ಕೆ, ಲವಂಗ, ಒಂದೇ ಒಂದು ಎಸ್ಲು ಬೆಳ್ಳುಳ್ಳಿ, ಆಮೇಲೆ 1-2 ಚಕ್ಕೆ 1-2 ಲವಂಗ ಹಾಕಿ ಕಾಯಿ ರುಬ್ಕೊಂಡಿದ್ದೀನಿ. ಅದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ ಆ ಕಡೆ ಸೈಡು. ನೋಡಿ ಫ್ರೆಂಡ್ಸ್, ಎತ್ತಿಟ್ಕೊಂಡು ನೆಕ್ಸ್ಟ್ ಇದು ವಿಷಲೆಲ್ಲ ಹೋದ್ಮೇಲೆ ನೋಡಿದೆ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಇದಕ್ಕೆ ನಾವು ಕಾಯಿ ಮಸಾಲ ಹಾಕಿದ್ದೀನಿ. ಕಾಯಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಕುದಿಯೋಗಿ ಬಿಡೋಣ ಫ್ರೆಂಡ್ಸ್. ಇದು ಮುದ್ದೆ, ಇಡ್ಲಿ, ಬಿಸಿ ಇಡ್ಲಿಗಂತೂ ಸೂಪರಾಗಿರುತ್ತೆ. ರೈಸು, ಸಾಂಬಾರ್ಗಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್. ನಾನು
ನನಗಿದ್ರ ಚಿಕನ್ಗಿಂತ ನನಗಿದ್ರ ಸಾಂಬಾರೇ ತುಂಬ ರುಚಿಯಾಗಿ ಬರುತ್ತೆ. ಒಂದ್ಸಲ ಮನೇಲಿ ಮಾಡಿಕೊಡಿ. ಆ್ಯಕ್ಚುಲಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಒಂದ್ಸಲ ಮನೇಲಿ ಮಾಡಿ ನೋಡಿ, ಮಕ್ಕಳು ಸುಧಾ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ. ಸೊ ಇದು ಕುಕ್ ಆಗಿದೆ ಅಂತ ಅರ್ಥ. ಸೊ ನಾವಿವಾಗ ಚಿಕನ್ ಬಸ್ಸಾರು ಮಾಡೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ಬೆಂದಿರೋ ಚಿಕನ್ನ ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ. ಹುಷಾರಾಗಿ ಎತ್ಕೊಬೇಕು. ಎಲ್ಲನೂ ಪೀಸ್ ನಮಗೆ ಎಷ್ಟು ಬೇಕೋ, ಅಕಸ್ಮಾತ್ ಯಾರು ಹುರಿದೇ ತಿನ್ನಲ್ಲ ಅಂತಂತಲ್ಲ, ಅವ್ರಿಗೆ ಬೇಕಾದರೆ ನೀವು 1-2 ಪೀಸ್ ಸಾಂಬಾರನ್ನೇ ಬಿಟ್ಟರು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮೊಟ್ಟೆ ಚೀಲ ಇಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಅದೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಅದನ್ನ ಕುಕ್ಕರ್ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಚಿಕನ್ ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಆಲ್ಮೋಸ್ಟ್ ಎಣ್ಣೆಯಲ್ಲೇ ಚಿಕನಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಅದು ಬಿಟ್ಕೊಂಡಾಗ ನಾವು ಜಾಸ್ತಿ ಎಣ್ಣೆ ಹಾಕಿದಾಗ ಎಣ್ಣೆನೇ ಇದೆ, ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಅವಾಗಲೇ 2ರಲ್ಲೂ ಮಸಾಲೆ ಎತ್ತಿಟ್ಕೊಂಡು ಮಾಡಿದ್ರಲ್ಲ, ಸೊ ಇದು ಉರಿಯೋಕ್ಕೇ ಮಸಾಲೆ ಎತ್ತಿಟ್ಕೊಂಡಿದ್ದು. ಈಗ ಅದನ್ನು ಹಾಕಿ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹಾಗೆ ಚೆನ್ನಾಗಿ ಕುದಿಸ್ಕೊಬೇಕು. ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿಗಂಟು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾವು ಬಸ್ತಿಟ್ಕೊಂಡಿದ್ದಂತೆಲ್ಲ ಚಿಕನ್ ಅದನ್ನು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್. ಇದನ್ನು ನಾವು ಎಷ್ಟು ಹೈ ಫ್ಲೇಮಲ್ಲೇ ಉರಿತೀವಿ, ಚಿಕನ್ ಮಸಾಲೆ ಎಲ್ಲ ಚಿಕನ್ಗೊಂದು ಅಂಟ್ಕೊಂಡು ಇದೊಂಥರ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಚಿಕನ್ ಫ್ರೈ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಜ ನೀವು ಪ್ರತಿ ಸಂಡೇನೂ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ಪ್ರತಿ ಸಂಡೇನೂ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಬಟ್ ಇದು ಗಟ್ಟಿ ಅನ್ನೋದನ್ನು ಬಿಟ್ರೆ, ಏಕೆಂದರೆ ನಾಟಿ ಕೋಳಿ ಆಲ್ಮೋಸ್ಟ್ ಗಟ್ಟಿನೇ ಇರುತ್ತೆ ಅಲ್ವಾ, ಬಟ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ನಾನು ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಆಲ್ಮೋಸ್ಟು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕುಕ್ ಆಗಿದೆ. ಎಲ್ಲ ಮಸಾಲೆ ಎಲ್ಲ ಚಿಕನ್ ಅಂಟ್ಕೊಂಡ್ಬಿಟ್ಟಿದೆ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್, ಮೊಟ್ಟೆ ಚೀಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇನ್ನೇನು ಚಿಕನ್ ಸಾಂಬಾರು ಮುಗೀತು, ಫ್ರೈ ಮಾಡಿದ್ದು ಮುಗೀತು. ಇನ್ನೇನಿದ್ರು ತಟ್ಟೆಗೆ ಹಾಕೊಂಡು ತಿಂತಾ ಇರೋದೇ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಒಂದ್ಸಲ ಮಾಡ್ಕೊತೀನಿ. ನಮ್ಮ ಮನೇಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಸೊ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗನಿಗಂತೂ ಇದಂತೂ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದನ್ನ ಒಂದ್ಸಲ ಮಾಡಿಕೊಡಿ, ಪದೇ ತಿಂತೀರ ಈ ಸಾಂಬಾರಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದೇ ಥರ ರೆಸಿಪೀಸ್ಗೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿಕೊಡಿ.